ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಭರ್ಜರಿ ಅಭೂತಪೂರ್ವ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪ್ರಧಾನಿ ನರೇಂದ್ರ ಮೋದಿಯವರ ಪರ ಜಯ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷ ಚಂದು ಪಾಟೀಲ್, ಅಶೋಕ್ ಬಗ್ಲಿ, ಅಮರನಾಥ್ ಪಾಟೀಲ್, ಶರಣಪ್ಪ ತಳವಾರ್, ಬಸವರಾಜ ಮದರ್ಕಿ, ಸುಧಾ ಹಾಲಕಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಕ್ಷ ಇಂದು ಬಿಹಾರದಲ್ಲಿ ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಯು ಕೂಡಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯವನ್ನ ಸಾಧಿಸಿದ್ದಾರೆ. ಸುಮಾರು 200 ಸೀಟ್ಗಳ ಹತ್ತಿರ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗದಲ್ಲದೆ 2/3 ಮೆಜಾರಿಟಿ ಕೂಡ ಪಡೆದಿದೆ. ಈ ಸಂದರ್ಭದಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಬಿಹಾರದ ಭಾರತೀಯ ಜನತಾ ಪಕ್ಷ, ಜೆಡಿಯು ಹಾಗೆ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಈ ಒಂದು ವಿಜಯೋತ್ಸವ ಏನ ರಾಹುಲ್ ಗಾಂಧಿ ಓಡ್ ಚೋರಿ ಅಂತಕ್ಕಂಥ ಎಲ್ಲ ದೇಶ ತುಂಬಾ ಹಾಗೆ ಬಿಹಾರದಲ್ಲಿ ತಿರುಗಾಡ್ತಾ ಇದ್ರು. ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇವರೇನು ಓಟ್ ಚೋರಿ ಅಂದ್ರು, ತಾವೇ ಕಳ್ರಿದ್ದು ಬೇರೆಯವ್ರ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೆ ಅಲ್ಲಿರುವಂತ ಬುದ್ಧಿವಂತ ಮತದಾರರು ರಾಹುಲ್ ಗಾಂಧಿ ಅವರಿಗೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಬೋದು, ಹಾಗೆ ಇಂಡಿ ತಂಡಕ್ಕಿರ್ಬೋದು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇದೇ ಮುಂದಿನ ದಿನಗಳಲ್ಲಿ ಇದನ್ನೇ ಇವರು ತಗೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪೂರ್ತಿ ನಿರ್ನಾಮ ಆಗ್ತದೆ. ಕಾಂಗ್ರೆಸ್ ಅನ್ನು ಸರ್ವನಾಶ ಮಾಡ್ಲಿಕ್ಕೆ ನಾವ್ ಯಾರು ಬೇಕೇ ಇಲ್ಲ, ಅದೇ ರಾಹುಲ್ ಗಾಂಧಿನೇ ಬೇಕು, ಅದೇ ಕಾಂಗ್ರೆಸ್ದವರೇ ಕಾಂಗ್ರೆಸ್ ನ ಸರ್ವನಾಶ ಮಾಡ್ತಾರೆ. ನಮ್ಮ ಏನಾದ್ರೂ ಮಾಡಿರ್ತಕ್ಕಂಥ ಸಾಧನೆಗಳು ನರೇಂದ್ರ ಮೋದಿ
ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ಸನ್ಮಾನ್ಯ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವವನ್ನು ಇಡೀ ದೇಶವನ್ನು ಒಪ್ಪಿಕೊಂಡಿದೆ. ನಮ್ಮ ನೆಚ್ಚಿನ ಗೃಹ ಮಂತ್ರಿ ಅಮಿತ್ ಶಾ ಜಿಯವರ ಒಂದು ಚಾಣಕ್ಯ ನೀತಿ ಇವತ್ತು ಬಿಹಾರ ಚುನಾವಣೆಯಲ್ಲಿ ಯಶಸ್ವಿಯಾಗಿದೆ. ಇದು ಏನು ತೋರಿಸಿಕೊಡುತ್ತೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಜನರ ಬೆಂಬಲ ಆಶೀರ್ವಾದ ಸದಾ ಇದೆ ಅಂತಕ್ಕಂಥದ್ದು ತೋರಿಸಿಕೊಡುತ್ತೆ. ಇವತ್ತು ದೇಶದಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ಕಂಟಕ ಆಗಿದೆ. ಈ ಕಂಟಕವನ್ನ ನಿವಾರಣೆ ಮಾಡಬೇಕಾದ್ರೆ ನೆಚ್ಚಿನ ಪ್ರಧಾನಿ ಉಕ್ಕಿನ ಮನುಷ್ಯ ಅಮಿತ್ ಶಾ ಅಂತವರು ನಮ್ಮ ನರೇಂದ್ರ ಮೋದಿಜಿ ಅಂತ ದೇಶದ ಪ್ರಧಾನಿಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ದೇಶದ ಜನ ಮನಗೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವದ ಗೆಲುವು ಬಿಹಾರ ಜನತೆ ಕೊಟ್ಟಿದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಸಂತೋಷದ ವಿಚಾರ. ನವೆಂಬರ್ 15ರಂದು ಮಂದಕನಹಳ್ಳಿ ಬ್ರೈನ್ ಮತ್ತು ಮೈಂಡ್ ಆಸ್ಪತ್ರೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಮಂದಕನಹಳ್ಳಿ ಬ್ರೈನ್ ಮತ್ತು ಮೈಂಡ್ ಆಸ್ಪತ್ರೆಯು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಇದೇ ನವೆಂಬರ್ 15ರಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ಮಂದಕನಹಳ್ಳಿ ಆಸ್ಪತ್ರೆಯಲ್ಲಿ ಸಂಜೆ 7 ಗಂಟೆಗೆ ಆಸ್ಪತ್ರೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದಕ್ಕೆ ನಾವು IPD ಅಂತೇವೆ, ಇಂಡೋರ್ ಫೆಸಿಲಿಟೀಸ್, ಅದು ಫೆಸಿಲಿಟೀಸ್ ಸ್ಟಾರ್ಟ್ ಮಾಡಿದ್ದೆವು. ಸೊ ಫಸ್ಟ್ ಮಂದಕನಹಳ್ಳಿ ಹಾಸ್ಪಿಟಲ್ ಜಗತ್ ಸರ್ಕಲ್ ಹತ್ತಿರ ಇತ್ತು. 10 ವರ್ಷ ಮುಂಚೆ ನಾವು ಇದೆಲ್ಲ ವೆಂಚರ್ ಸ್ಟಾರ್ಟ್ ಮಾಡಿದ್ದೆವು ಆನ್ ಅ ಡೇಟ್ ಆಫ್ ನವೆಂಬರ್ 15th ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. 10 ವರ್ಷದಿಂದ ಇಷ್ಟು ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಹೀಗೆ ನವೆಂಬರ್ 15 ನಾಳೆ ಸಾಯಂಕಾಲ ವಿ ಆರ್ ಇನಾಗ್ರೇಟಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಂಟಲ್ ಹೆಲ್ತ್ ಸೆಟಪ್, private mental health setup in North Karnataka. So e setup alli we are catering all the age group people and the name of our hospital is Brain and Minds. So Mandaknalli Brain and Minds anta. It is the first neuropsychiatric critical care center of a North Karnataka. E prakardu suvidhe matte facilities you will get either in a Bangalore or in a Hyderabad. So two-tier city agi Gulbarga mental health related issues ke istella develop ಆಗ್ತಾ ಇದೆ. ಇದು ಒಂದು ಫೆಸಿಲಿಟೀಸಿಗೆ ನಿಮಗೆಲ್ಲರಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಸಂತೋಷದಿಂದ ನಾನು ನಿಮಗೆ ಇದು ಪ್ರೆಸ್ ಮೀಟ್ ಇಡ್ತಾ ಇದ್ದೇನೆ. ಸೊ ಈ ಥರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಯಾವ ಏಜ್ ಪೇಷಂಟಿಗೆ ಕೇಟರ್ ಮಾಡ್ತೀವಿ ಅಂದರೆ ವಿ ಕೇಟರ್ ಫ್ರಮ್ ಅ ಚೈಲ್ಡ್ಹುಡ್, ಅಂದರೆ ಸಣ್ಣ ಹುಡುಗರಿಂದ ದೊಡ್ಡೋರವರೆಗೂ. ಸಣ್ಣ ಹುಡುಗರು ಅಂದ್ರೆ ಫ್ರಮ್ ದ ಏಜ್ ಆಫ್ 8 to 12 years, ಅಂಥವರಿಂದ ದೊಡ್ಡವರು ಅಂತಂದ್ರೆ ಆಲ್ಮೋಸ್ಟ್ 80-90 yearsದವರಿಗೆ ಎಲ್ಲ ಪ್ರಕಾರದ್ದು ಮೆಂಟಲ್ ಹೆಲ್ತ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ. ಯಾವುದೇ ಪ್ರಕಾರದ್ದು ಸಣ್ಣ ಪುಟ್ಟ ಮೆಂಟಲ್ ಆ್ಯಕ್ಟಿವಿಟೀಸ್ ಆಯಿತು ಅಂದರೆ ಹುಡುಗರಿಗೆ ಸ್ಕೂಲ್ದು ಇಶ್ಯೂ ಆಯಿತು, ಮೊಬೈಲ್ ಅಡಿಕ್ಷನ್ ಆಯಿತು, ಬೆಡ್ ವೆಟ್ಟಿಂಗ್ ಅಂತ ಏನಂತೇವೆ, ರಾತ್ರಿ ಹುಡುಗರೇನು ಬಟ್ಟೆಯಲ್ಲಿ ಟಾಯ್ಲೆಟ್ ಮಾಡ್ಕೊಂಬ ಟ್ರೈನಿಂಗ್ ಇನ್ನೂ ಅಚೀವ್ ಮಾಡಲ್ಲ, ಅಂಥವ್ರು ಹಿಡ್ಕೊಂಡು ವಯಸ್ಸಾದವ್ರದ್ದು ಅರುಮರು ತ್ರಾಸ ಎಲ್ಲರಿಗೆ ನಾವು ಎಲ್ಲ ಪ್ರಕಾರದ್ದು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತೇವೆ. ಸಣ್ಣ ಹುಡುಗರಲ್ಲಿ ಈಗ ಇತ್ತೀಚೆಗೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಯಾ ಫಿರ್ ಹೈಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸಲ್ಲಿ ನಾವು ಯಾವುದೇ ಪ್ರಕಾರದ್ದು ವ್ಯಸನ ತುಂಬ ಜಾಸ್ತಿ ಕಾಮನ್ ಆಗ್ತಾ ಇದೆ. ಅಪಾರ್ಟ್ ಫ್ರಮ್ ಇಂಟರ್ನೆಟ್ ಫೆಸಿಲಿಟೀಸ್, ಗಾಂಜಾದು ಯೂಸೇಜ್, ಸೇವನೆ ಮಾಡೋದು, ವ್ಯಸನ ಮಾಡೋದು ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಮೇನ್ಲಿ ಗುಲ್ಬರ್ಗಾ ಬೀದರ್ ಏರಿಯಾದ ಸ್ಟೂಡೆಂಟ್ಸಲ್ಲೂ ಕಾಮನ್ ಆಗ್ತಾಯಿದೆ. ಸೊ ಅಂಥವ್ರಿಗೂ ಅದು ಫೆಸಿಲಿಟೀಸ್ ಡಿ ಅಡಿಕ್ಷನ್ ಮಾಡೋದು ಫೆಸಿಲಿಟೀಸ್ನು ನಾವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಗುಲ್ಬರ್ಗಾ ಒಂದು ಕಲಬುರ್ಗಿದಲ್ಲಿ ಈ ಪ್ರಕಾರ ನಾವು ಫೆಸಿಲಿಟೀಸ್ ತರ್ತಾ ಇದ್ದೇವಂತೆ. ನಂದು ಎಲ್ಲ ಓದು ಬರೀ ಎಲ್ಲ ಹುಟ್ಟಿದ್ದು ಬೆಳೆದದೆಲ್ಲ ಕಲಬುರ್ಗಿದಲ್ಲೇ. ಸೊ ಐ ಟೇಕ್ ಇಟ್ immense pleasure to announce opening and inauguration of our hospital, ಬ್ರೈನ್ ಆ್ಯಂಡ್ ಮೈಂಡ್ ನ್ಯೂರೋಸೈಕ್ಯಾಟ್ರಿಕ್ ಕ್ರಿಟಿಕಲ್ ಕೇರ್ ಸೆಂಟರ್ ನಾಳೆ ಸಾಯಂಕಾಲ 8 ಗಂಟೆಗೆ. ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಾವೆಲ್ಲ ಬರಬೇಕು, ಫೆಸಿಲಿಟೀಸ್ ನೋಡಬೇಕು, ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ. ಥ್ಯಾಂಕ್ ಯು ಆಲ್. ಯರವಾಡ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ನಡೆದಿರುವ ಹಗರಣದಲ್ಲಿ ಭಾಗಿಯಾಗಿರುವ PDO ಅಧ್ಯಕ್ಷರು ಮತ್ತು ಅವರ ಪುತ್ರ ಏಜೆನ್ಸಿಗಳ ವಿರುದ್ಧ FIR ದಾಖಲಿಸಿ ತನಿಖೆ ನಡೆಸಿ CIDಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಜಯಪ್ರಕಾಶ್ ಪಾಟೀಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸು ಆಯೋಗದ ಒಟ್ಟು 1,35,00,000
2,64,000 ರೂಪಾಯಿ ಸರ್ಕಾರದ ಅನುದಾನವನ್ನ ಪಿಡಿಒ ಮತ್ತು ಅಧ್ಯಕ್ಷರು ಸ್ವಂತಿಕೆಗೆ ಬಳಸಿಕೊಳ್ಳುವ ಉದ್ದೇಶದಿಂದ ಲೂಟಿ ಮಾಡಲು ವಿವಿಧ ಏಜೆನ್ಸಿಗಳಿಗೆ ಕಾನೂನು ಬಾಹಿರವಾಗಿ ಸಂದಾಯ ಮಾಡಿ ಹೀಗೆ ಸಂದಾಯ ಮಾಡಿದ ಹಣದಲ್ಲಿ 10% ಹಣವನ್ನ ಏಜೆನ್ಸಿಗಳವರ ಬಳಿ ಬಿಟ್ಟು ಉಳಿದ 90% ಹಣವನ್ನ ಪಿಡಿಒ ಮತ್ತು ಅಧ್ಯಕ್ಷರು ಮರಳಿ ಪಡೆದಿದ್ದಾರೆ. ಏಜೆನ್ಸಿಗಳಿಂದ ಅಷ್ಟು ಮೊತ್ತದ ಬಿಲ್ಗಳನ್ನು ಸಹ ಪಡೆದಿದ್ದಾರೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಸಿಐಡಿಗೆ ವಹಿಸಬೇಕೆಂದು ಆಗ್ರಹಿಸಿದರು. ಅರವಿಂದ್ ಚವಾನ್ ಮತ್ತು ಅಧ್ಯಕ್ಷರಂತ ಮಲ್ಕಮ್ಮ ಗಂಡ ಯಮನಪ್ಪ ಸೇರಿಕೊಂಡು 1,45,00,000 ರೂಪಾಯಿನ ಲೂಟಿ ಮಾಡಿರ್ತಾರೆ. ಈ ಲೂಟಿ ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದ್ರೆ ಏಜೆನ್ಸಿ ಮುಖಾಂತರ ಹಣ ಪಾವತಿ ಮಾಡಿ ಅವರಿಂದ 10% ಕಮಿಷನ್ ನೀಡಿ ಉಳಿದ ಹಣ ಪಡೆದು ದುರುಪಯೋಗಪಡಿಸ್ಕೊಂಡಿರ್ತಾರೆ. ಅರವಿಂದ್ ಚವಾನ್ ಮತ್ತು ಮಲ್ಕಮ್ಮ ಗಂಡ ಯಮನಪ್ಪ ಅವರು ನಾವು ಅನೇಕ ಬಾರಿ ಇಒಗಾಲಿ ದೂರು ಕೊಟ್ಟರೆ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಇವ್ರನ್ನ ಸಿ ಐ ಡಿ ತನಿಖೆ ವಹಿಸ್ಬೇಕಂದ್ರೆ ಆಗ್ರಹಿಸ್ತೀವಿ. ಯಾವ ರೀತಿ ಇವರು ಹಣ ದುರುಪಯೋಗಿಸಪಡಿಸಿಕೊಂಡಪ್ಪ ಅಂತಂದ್ರೆ ಏಜೆನ್ಸಿಗಳಿಗೆ ಹಣ ಪಾವತಿ ಮಾಡಿ ಅವರಿಂದ 10% ಪಡೆದು ಹಣ ದುರುಪಯೋಗಿಸಿಕೊಂಡಲ್ಲದೆ ಯಾವುದೇ ಪಂಚಾಯತಿ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಮ ಪಂಚಾಯತಿ ಸಭೆ ಕರೆಯೋದಾಗಲಿ ಅಥವಾ ಅನುದಾನ ಮೀಸಲಿಡುವುದಾಗಲಿ ಇದು ಯಾವುದೂ ಮಾಡದೆ ಹಣ ಲಪಡಿಸಿತ್ತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಬಂಧಿಸಿದಾಗಲೇ ತಾವು ಕೊಟ್ಟು ನೋಡಿ ಸರ್ ನಮ್ಗೆ ಯಾವ ರೀತಿ ಹಣ ಸಂದಾಯ ಮಾಡ್ಯಾರ ಅಂತೇಳಿ. ಇಲ್ಲಿ ರಾಜಶೇಖರ ಎಂಟರ್ಪ್ರೈಸಸ್ ಒಂದು ಏಜೆನ್ಸಿಗೆ 50 ಬಾರಿ ಹಣ ಸಂದಾಯ ಮಾಡಿರ್ತಾರೆ. 31,10,137 ರೂಪಾಯಿ ಪಾವತಿ ಮಾಡಿರ್ತಾರೆ. ಅಲ್ಲಿ ತನಿಖೆ ಮಾಡಿದಂಥ ಸಿಬ್ಬಂದಿಗಳಿಗೆ ಯಾವ ಖಾತೆ ಹೋಯ್ದು ಎಂಬುದು ಗೊತ್ತಿರೋದಿಲ್ಲ. ಒಟ್ಟು 1,45,00,000 ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಾರೆ. ಅರವಿಂದ್ ಚವಾನ್ ಪಿಡಿಒ 31,10,137 ರೂಪಾಯಿ ಪಾವತಿ ಮಾಡಿರ್ತಾರೆ. ತಾಲೂಕ್ ಪಂಚಾಯತ್ ಇಒ ಅವರು ತನಿಖೆ ಮಾಡ್ತಾರೆ. ತನಿಖಾ ಸಂದರ್ಭದಲ್ಲಿ ಈ ಒಂದು 31 ಲಕ್ಷ ರೂಪಾಯಿ ಯಾವ ಖಾತೆಗೆ ಹೋಗಿದ್ದು ಎಂಬುದು ಅಧಿಕಾರಿಗಳು ಹೇಳ್ತಾರೆ ಗೊತ್ತಿಲ್ಲ ಅಂತೇಳಿ. ಈ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ದಾಖಲಾತಿ ದಾಖಲಿಸಬೇಕೆಂದು ತಮ್ಮಲ್ಲಿ ಆಗ್ರಹಿಸ್ತೇನೆ. CID ತನಿಖೆ ಸಂಬಂಧಪಟ್ಟ ಎಲ್ಲ ಏಜೆನ್ಸಿಗಳ ಮೇಲೆ, PDO ಮೇಲೆ, ಅಧ್ಯಕ್ಷರ ಮೇಲೆ ಮತ್ತು ಇಲ್ಲಿ ಜಿಲ್ಲಾ ಉಪ ಕಾರ್ಯದರ್ಶಿ ಅಂತ ಲಕ್ಷ್ಮಣ್ ಶೃಂಗೇರಿ ಮೇಲೆ ಇವರಿಗೆ ಬ್ಯಾಕ್ ಸಪೋರ್ಟ್ ಲಕ್ಷ್ಮಣ್ ಶೃಂಗೇರಿ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಸಾಕಷ್ಟು ಪ್ರಕರಣಗಳು ನಾವು ಜಿಲ್ಲಾ ಪಂಚಾಯತಿಗೆ ದೂರು ಕೊಟ್ಟಾಗ ಕಾಟಾಚಾರಕ್ಕೆ ನಮ್ಮ ದೂರುಗಳನ್ನು ಸ್ವೀಕರಿಸಿಕೊಂಡು ಯಾವುದೇ ತನಿಖೆ ಮಾಡಿ ಇವ್ರಿಗೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಇಲ್ಲಿನ ಉಪ ಕಾರ್ಯದರ್ಶಿಗಾಗಲಿ CO ಆಗಲಿ, COಗೆ ಅನೇಕ ಬಾರಿ ನಾವು ಭೇಟಿ ಕೊಟ್ಟು ಮನವಿ ಮಾಡಿದಾಗ ಸಂದರ್ಶನ ಸಮಯ 4:30ರಿಂದ 5 ಗಂಟೆ ಅಂತ ಹೇಳ್ತಾರೆ. ಸಾರ್ವಜನಿಕ ಸಂದರ್ಶನ ಸಮಯ ಹೋದಾಗ ಅಧಿಕಾರಿಗಳೇ ತುಂಬಿರ್ತಾರೆ. ಕಾದು ದಿನನಿತ್ಯ ಪ್ರತಿನಿತ್ಯ ಬಂದು ಮನೆಗೆ ಹೋಗೋ ಪರಿಸ್ಥಿತಿ ಬರೋ ಪಾಳೆ ಆಗಿದೆ. ಇಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಪಂಚಾಯತಿಯಲ್ಲಿ ಬಂದಂಥ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡ್ತದ. ಮನೆ ಸಚಿವರು ಹೇಳ್ತಾರೆ, ಪಂಚಾಯತ್ ಸಚಿವರು ಹೇಳ್ತಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯು ಆಡಳಿತಾರೂಢಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗರಿಗೇರಿದೆ. ರಾಜ್ಯದಲ್ಲಿ 1.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ದಲಿತ ಸಮುದಾಯದವರನ್ನು ಕೇವಲ ವೋಟ್ ಬ್ಯಾಂಕಿಗಾಗಿ ಬಳಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಇದೀಗ 2.5 ವರ್ಷಕ್ಕೆ ಹಿರಿಯ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಹೋರಾಟಕ್ಕೆ ಚಾಲನೆ ನೀಡಿರುವ ದಲಿತ ಸಂಘಟನೆಗಳ ಒಕ್ಕೂಟನವರು ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸುತ್ತಿವೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಆಡಳಿತವು ಮುಗಿಯುವ ದಿನಾಂಕವು ಸನಿಹ ಆಗುತ್ತಿರುವಾಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕೆಂಬ ಊಹೆಗಳ ಚರ್ಚೆಯು ರಾಜ್ಯದಲ್ಲಿ ವಿಚಿತ್ರ ರಾಜಕೀಯ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ. ಕಾಂಗ್ರೆಸ್ ಪಕ್ಷದವರು ದಲಿತರನ್ನ ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಬೆಳೆಸಿಕೊಂಡಿದ್ದು ಈ ಬಾರಿ ನಮ್ಮ ಜನಾಂಗಕ್ಕೂ ನ್ಯಾಯ ದೊರೆಯುವ ಕಾಲ ಬಂದಿದೆ. ಹೀಗಾಗಿ ಕಾಂಗ್ರೆಸ್ನ ಹಿಂದಿನ ಮುತ್ಸದಿಗಳಾದ ಮಲ್ಲಿಕಾರ್ಜುನ ಖರ್ಗೆ, KH ಮುನಿಯಪ್ಪ, ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ HC ಮಹದೇವಪ್ಪ ಇವರುಗಳು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಸಮರ್ಥ ಆಡಳಿತಗಾರರಾಗಿ ಮತ್ತು ಪಕ್ಷದ ಕಟ್ಟಾಳುಗಳಾಗಿ ಮುಂಚೂಣಿಯಲ್ಲಿ ನಿಂತು ಕಾಂಗ್ರೆಸ್ ಅನ್ನು ಹಲವು ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. ಮುಂದಿನ ನವೆಂಬರ್ 21ರ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ಸಮಿತಿ ಅವರನ್ನು ಹೆಸರಿರುವ ಯಾರಾದರೂ ಒಬ್ಬರನ್ನು ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕು ಎಂದು ಹೈಕಮಾಂಡ್ಗೆ ಆಗ್ರಹಿಸುತ್ತೇವೆ. ಇಲ್ಲವಾದರೆ ಕಾಂಗ್ರೆಸ್ ಪಕ್ಷವು ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳನ್ನು ಎದುರಿಸುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಎಚ್ಚರಿಕೆ ನೀಡುತ್ತೇವೆ ಎಂದರು. ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ನನ್ನ ಆತ್ಮೀಯ ಸ್ವಾಗತ ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಮಾತುಗಳನ್ನು ಒಂದು ಹೇಳಿಕೆ ಮೂಲಕ ತಮಗೆ ತಲುಪಿಸಿದ್ದೀವಿ. ಈ ರಾಜ್ಯದಲ್ಲಿ ದಲಿತ
ಜನಾಂಗ ಅಂದರೆ 152 SC ST ಜನಾಂಗಗಳ ಸಂಖ್ಯೆ 1.5 ಕೋಟಿಗೂ ಹೆಚ್ಚಿದೆ. ಈ ಜನಸಂಖ್ಯೆಗೆ ಕಾಂಗ್ರೆಸ್ ಪಕ್ಷ ಕಳೆದ 77 ವರ್ಷಗಳಿಂದಲೂ ಕೂಡ ವೋಟ್ ಬ್ಯಾಂಕ್ ಆಗಿ ಈ ದಲಿತ ಜನಾಂಗವನ್ನು, ಇಷ್ಟು ದೊಡ್ಡ ಸಂಖ್ಯೆಯ ದಲಿತ ಜನಾಂಗವನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಅಧಿಕಾರ ಪಡೆದು ಆಡಳಿತ ನಡೆಸಿ, ಆಡಳಿತದಲ್ಲಿ ಇವರನ್ನು ವ್ಯವಸ್ಥಿತವಾಗಿ ಕಡೆಗಣಿಸಿರ್ತಕ್ಕಂಥ ಒಂದು ದೊಡ್ಡ ರಾಜಕೀಯ ಪಿತೂರಿ ನಡೀತಾ ಬಂದಿದೆ. ಇದನ್ನೆಲ್ಲ ಪರಿಗಣಿಸಿ ನಾವು ಇವತ್ತು ಒಂದು ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು 2ನೇ ಸಲ 3ನೇ ಸಲ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ KPCC ಪ್ರೆಸಿಡೆಂಟ್ ಆಗಿದ್ದುಕೊಂಡು ಈ 2.5 ವರ್ಷಗಳ ಕಾಲ ತಾನಾಗಬೇಕು ಅಂತೇಳಿ ನಡೆಸ್ತಾ ಇರ್ತಕ್ಕಂಥ ಲಾಬಿ ಈ ಮಧ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ಸಲ್ಲೇ ಯಾರ ತಕರಾರು ಇಲ್ಲ, ಹೈಕಮಾಂಡ್ದು ತಕರಾರು ಇಲ್ಲ. ಅವ್ರು ಆಗಬೇಕು ಅಂತ ನಾವು ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಒತ್ತಾಯಪೂರ್ವಕವಾಗಿ ಹೈಕಮಾಂಡಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಇನ್ನು 4 ಜನ ಸಮರ್ಥವಾಗಿರ್ತಕ್ಕಂಥ ಆಡಳಿತಗಾರರು ಈ ರಾಜ್ಯದಲ್ಲಿ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿದ್ದಾರೆ. ಅದರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು 2 ಸಲ KPCC ಪ್ರೆಸಿಡೆಂಟ್ ಆಗಿ ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನು. ಗೃಹ ಸಚಿವರಾಗಿ ಭಾಳ ಸಮರ್ಥವಾಗಿ ಆಡಳಿತ ನಡೆಸಿದ್ದಾರೆ. KH ಮುನಿಯಪ್ಪ ಸೀನಿಯರ್ ಅವರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪ ಅವರು ಆಡಳಿತ ನೀಡೋದ್ರಲ್ಲಿ ಯಾವ ಹಿನ್ನಡೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವ್ರನ್ನ ಯಾರನ್ನಾದರೂ ಒಬ್ಬರನ್ನು ನೀವು ಈ ಸತಿ ಮುಖ್ಯಮಂತ್ರಿ ಮಾಡಿರಿ. ನಾವು ಇಂಥದೇ ವ್ಯಕ್ತಿನ ಹೆಸರು ಹೇಳಲ್ಲ, 5 ಜನ ಹೆಸರು ಹೇಳ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಥಮ ಪ್ರಾಶಸ್ತ್ಯ ನಮ್ಮ ಸಂಘಟನೆ ಒತ್ತಾಯಿಸಿ. ಸಪೋಸ್ ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಉಳಿದಂಥವ್ರನ್ನ ಯಾರಾದರೂ ಮಾಡಿ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಹೇಳೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅವ್ರು ಹೇಳೋಕ್ಕಾಗದೇ ಇರೋದನ್ನು ನಾವು ಹೇಳ್ತಾ ಇದ್ವಿ. ದಲಿತ ಸಂಘಟನೆಗಳ ಒಕ್ಕೂಟ ಇದಕ್ಕೆ ಬದ್ಧವಾಗಿ ತೀರ್ಮಾನ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ತಮ್ಮ ಮೂಲಕ, ಮಾಧ್ಯಮದ ಸ್ನೇಹಿತರ ಮೂಲಕ ಮತ್ತು ಪದಾಧಿಕಾರಿಗಳ ಜೊತೆ ಮಾತುಕತೆ ನಡೆಸೋದ್ರ ಮೂಲಕ ದಲಿತರಲ್ಲಿ ರಾಜಕೀಯ ಅಧಿಕಾರದ ಜಾಗೃತಿಯ ಅಭಿಯಾನವನ್ನು ಹಮ್ಮಿಕೊಂಡು ಇವತ್ತು ಗುಲ್ಬರ್ಗಕ್ಕೆ ಬಂದಿದ್ದೀವಿ. ಈ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ. ಯಾರನ್ನಾದರೂ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಉಳಿದಂಥ ಕೆಲವು ಮಾತುಗಳು ನಮ್ಮ ಅಶ್ವಥ್ ಅಂತೇಜ್ ಅವರು ಮಾತಾಡ್ತಾರೆ. ಕಾಳಗಿ ತಾಲೂಕಿನ ಹೊಸಳ್ಳಿ ಕ್ರಾಸ್ ಹತ್ರ ಚಿಂಚೋಳಿಯಿಂದ ಕಲಬುರಗಿಗೆ ಹೋಗುವ KKRTCಯ ಎಲ್ಲ ಬಸ್ಗಳನ್ನು ನಿಲ್ಲಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ಕಾಳಗಿ ತಾಲೂಕು ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಭೀಮಸೇನೆ ಕಾಳಗಿ ತಾಲೂಕು ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹೊಸಳ್ಳಿ ಕ್ರಾಸ್ ಹತ್ರ 4 ಕಡೆಗಳಲ್ಲಿ ರೋಡ್ ಬ್ರೇಕರ್ ಹಾಕಬೇಕು, ಇನ್ನು ಕ್ರಾಸ್ನಲ್ಲಿರುವ ಹೈಮಾಸ್ಕ್ ದೀಪವನ್ನ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನಾ ತಾಲೂಕಾ ಅಧ್ಯಕ್ಷ ರಮೇಶ ಕುಡ್ಡಳ್ಳಿ, ದೇವೇಂದ್ರ ಬೇವಿನ್ಕರ್, ಸಂತೋಷ್ ಹೊಸಳ್ಳಿ, ಮಾರುತಿ ತೇಗಲ್ತಿಪ್ಪಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಈ ಪ್ರತಿಭಟನೆ ಕುರಿತು ನಮ್ಮ ಸಹೋದರರಂತ ಸಂತೋಷ್ ಮಾಲಿಗಣ್ಣನವರು 2 ಮಾತಾಡಬೇಕಂತ ಗಮನ ಕೇಳ್ಕೊತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ನಾವು ರೋಡ್ ಮೇಲೆ ನಾವು ಸ್ಟ್ರೈಕಿಗೆ ಬರ್ಬೇಕಾದ್ರೆ ಒಂದು ಕಾರಣ ಇಟ್ಕೊಂಡೆ ನಾವು ಬರ್ಬೇಕಾಗ್ತದ. ಮೊದಲು ಇದು ಹೊಸಳ್ಳಿ ಕ್ರಾಸ್ ಅನ್ನೋದು
ಇದು ರೋಡ್ ಇದ್ದಿದ್ದಿಲ್ಲ. ಒಂದು ಹೊಸಳಿ ಕ್ರಾಸ ವಜ್ರಿ ಅಂತಕ್ಕಂಥ ಎರಡು ಮೂರು ಹೆಸರಿತ್ತು ಈ ರೋಡಿಗೆ. ಅವಾಗ ಈ ಕ್ರಾಸಿಗೆ ಬಂಧುಗಳೇ, ಇವತ್ತಿನ ದಿನ ಕಾಳಗಿ ತಾಲೂಕು ಆಗಿದ ಮ್ಯಾಲ ಇವತ್ತ ಮೆಗಿ, ರುಮ್ಮನಗೂಡ್, ಗಂಜಗೀರ, ತಾಡಪಳ್ಳಿ, ವಜ್ರಗಾವ್ ಹಿಡ್ಕೊಂಡು ಈ ಕಡೆ ಕೇಸವರ, ತೆಗಲ್ತಿಪ್ಪಿ, ಹಲ್ಚೇರ, ಹೊಸಳಿ ಹಿಡ್ಕೊಂಡು ಸುಮಾರು ದಿನನಿತ್ಯ ಇಲ್ಲೊಂದು ಸಾವಿರಾರು ಜನ ಇವತ್ತು ಓಡಾಡ್ತಕ್ಕಂಥ ಒಂದು ಬೈಕ್ ಆಗ್ಲಿ, ಕಾರು ಜೀಪ್ ಆಗ್ಲಿ, ಅಥವಾ ಎಲ್ಲಿಗಾರ ಹೋಗೋರು ಬರೋರಾಗ್ಲಿ. ಬಂಧುಗಳೇ, ಹೀಗಿರುವಾಗ ನಾವು ಸುಮಾರು ಸರ್ತಿ ನಾವು ಇವತ್ತು ಸಂಬಂಧಪಟ್ಟ ನಮ್ಮ ಶಾಸಕರಿಗೂ ಹೇಳಿದ್ದೇವೆ, ಇವತ್ತು ಮೌಖಿಕವಾಗಿ ಲಿಖಿತವಾಗಿ ನಾವು KSRTC ಅಧಿಕಾರಿಗಳಿಗೂ ಹೇಳಿದ್ದೇವೆ, ಮತ್ತು PWD ಹೇಳಿದ್ದೇವೆ. ಸಾವಿರ ದೊಡ್ಡ ಸರ್ಕಾರ ಆಗ್ಯದ, ಇದು ಸಣ್ಣದಲ್ಲ, ಇಲ್ಲಿ ಪ್ರಾಬ್ಲಮ್ ಆಗ್ಲಕತ್ತವ. ಈ ಕಡೆ ಸಾಲಿ ಮಕ್ಕಳು ಬಸ್ ಹಿಡಿದು ಈಗ ಬರ್ಲಕತ್ತಾರ ಅಂತಂದ್ರೆ ಯಾವ್ದೋ ಲಾರಿದ ಬರೋಕ್ ಹೋಗ್ತಾನ, ಹೊಡ್ಕೊಂಡು ಹೋದ್ರೆ ಇಲ್ಲಿ ಏನಿಲ್ಲ, ಸಲ್ಕಿ ಬುಟ್ಟಿಲಿ ಹಣನೂ ಸಿಗಲ್ಲ, ಆ ನಮ್ಮನು ರೋಡ್ ಹಾಕುಂತದ. ಅದಕ್ಕಾಗಿ ನೀವು ಆ ಕಡೆನು ಬ್ರೇಕರ್ ಹಾಕ್ರಿ, ಈ ಕಡೆನು ಬ್ರೇಕರ್ ಹಾಕ್ರಿ. ಮತ್ತು ಇಲ್ಲಿ ಶಾಲೆ ಮಕ್ಕಳಿಗೆ ಅನ್ನೋದು ಇದು ಇಲ್ಲಿ ಯಾವ್ದ್ರಿ ಊರಿದು ಬೀರ್ನಳ್ಳಿ ಕುಪ್ನೂರಕ್ ಅಂತದ್ದು ಇವತ್ತು ಎಕ್ಸ್ಪ್ರೆಸ್ ನಿಂದ್ರಸವ. ಇಲ್ಲಿ ನಮ್ಮಲ್ಲಿ ಸುಮಾರು ಈ ಕಡೊಂದು 8 ತಳ್ಳಿ ಬರ್ತಾವ, ಈ ಕಡೆ 8 ತಳ್ಳಿ ಬರ್ತಾವ. ಇದು ದೊಡ್ಡ ಸರ್ಕಲ್ ಆಗ್ಯದ. ದಿನನಿತ್ಯ ನಾವು ಕಲಬುರಗಿ ಹೋಗಿ ಬರೋರು, ನಾವ್ ಈ ಕಡೆ ತಾಂಡ್ರ ಹೋಗಿ ಬರೋರಿಗೆ ನಮ್ಗೆ ಬಹಳ ಸಮಸ್ಯೆ ಆಗ್ಲಕತ್ತದ. ಎಕ್ಸ್ಪ್ರೆಸ್ ಬಂದ್ ಎಸ್ ನಮ್ಗೆ ಕ್ವಾಡಿ ಗಳಿಸ್ತದ, ಅಲ್ಲಿಂದ ನಾವು ಯಾವ್ದೋ ಒಂದು ಬಸ್ ಹಿಡ್ಕೊಂಡು ಗೆಸಿ ಯಾವ್ದೋ ಒಂದು ಹಿಡ್ಕೊಂಡ್ ಬರ್ಬೇಕಾದ್ರೆ ರಾತ್ರಿ ಆಗ್ಲಕತ್ತದ. ಶಾಲಿ ಮಕ್ಕಳು ಅನ್ನೋದು ರಾತ್ರಿ 8 ತನ ಬರ್ಲಕತ್ತಾರ. ಮುಂಜಾನೆ 10 ಆದ್ರೂ ಕೆಲವೊಂದು ಬಸ್ ರಸ್ ಇದ್ವು, ಇದೇ ಆರ್ಡಿನರಿ ಬಸ್ ರಸ್ ಇದ್ದಪ್ಪ ಅಂತಂದ್ರೆ ಬರತ್ ಮುಂದೊಯ್ದು ಅಲ್ಲಿ ಯಾರಿಗೋ ಇಳಿಸ್ತಾರ, ಮುಂದಕ್ಕೆ ಹೋಗ್ತಾರ. ಹಿಂಗಾಗಿ ಶಾಲಿ ಮಕ್ಕಳು ಮನೆಗೆ ವಾಪಸ್ ಹೊಂಟಾರ. ಇದು ಇಂಥ ಸಮಸ್ಯೆ, ಇದು ಬಹಳ ಗಂಭೀರವಾದ ಸಮಸ್ಯೆ ತಹಸೀಲ್ದಾರ್ ಸಾಹೇಬ್ರೆ. ಇದು ಏನ್ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ನೀವು ಕಂದಾಯ ಇಲಾಖೆ ಕಡೆ ಬಂದಿರಿ, ಇವತ್ತು PWD ಕಡಿದು, ಸಾರಿಗೆ ಇಲಾಖೆ ಕಡಿದು, ಏನ್ ನಿಮಗೆ ಹೇಳ್ಯಾರು ಏನ್ ಮಾಡ್ಯಾರೋ ಗೊತ್ತಿಲ್ಲ. ಅದಕ್ಕಾಗಿ ಇದ್ರದ್ದು ಏನ್ ಅವ್ರಿಗೆ ಕಳಿಸ್ತಿರೋ ಅಥವಾ ಮತ್ತೆ ಏನ್ ಮಾಡ್ತಿರೋ ನೀವೇ ಬಂದಿರ ಸರ್. ಅದಕ್ಕಾಗಿ ಇದು PWD ಬಂದಿರ ಸರ್, ಹೋಗ್ತಾವ ಅದು ಸರ್ ನಿಮ್ಮ ಕಡೆ ಇರ್ಬೋದು. ಏನ್ರಿ ನಾವ್ ಎಲ್ಲಾ ಕಡೆಗೆ ನಾವು ತಡೆ ಇಡಕ್ ಆಗಲ್ಲ, ಬಸ್ಗಳು ನಾವು ನಿಂದಿರ್ಸಕ್ ಆಗಲ್ಲ, ಎಲ್ಲ ಸ್ಟಾಪಿಂಗ್ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಹ್ಯಾಂಗ ಅನ್ಬೋದು. ಆದ್ರೆ ಕೆಲವು ಸರ್ಕಲ್ ನೋಡಿ ನೀವು ಮಾಡಿದ್ರೆ ನಾವು ಮನವಿ ಮಾಡ್ಕೊಳ್ತಿದ್ವಿ. ಯಾಕಂದ್ರೆ ದೊಡ್ಡ ಸರ್ಕಲ್ ಆಗ್ಯದ ಇದು. ಬೆಳಗ್ಗೆ ಆದ್ರೂ ಒಂದು 100 ವಿದ್ಯಾರ್ಥಿಗಳು, ಹೆಣ್ಮಕ್ಳು, ಹುಡುಗರು 100 ವಿದ್ಯಾರ್ಥಿಗಳವ, ಅರ್ಧ ಏರ್ತಪಾರುಗಳು, ಅರ್ಧ ಇಳಿತಾವಿಲ್ಲ. ಹಿಂಗಾಗಿ ಇದೇ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆ ಪ್ರಯುಕ್ತ ಬೃಹತ್ ಸಂವಿಧಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡ ಮಲ್ಲಪ್ಪ ಹೊಸ್ಮನಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾವು ಸಂವಿಧಾನವನ್ನ ಗೌರವಿಸುವ ಭಕ್ತರೆಲ್ಲರೂ ಸೇರಿಕೊಂಡು ಚಿತ್ತಾಪುರದಲ್ಲಿ ಇದೇ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆ ಪ್ರಯುಕ್ತ ಬೃಹತ್ ಸಂವಿಧಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ದೇಶಭಕ್ತ ಜನ ಸೇರುತ್ತಿದ್ದೇವೆ. ಇದು ಸಂವಿಧಾನ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶವೂ ಹೌದು, ದೇಶಭಕ್ತರ ಸಂವಿಧಾನ ಸಂಭ್ರಮದ ಸಮಾವೇಶವೂ ಹೌದು. ಈ ಸಮಾವೇಶಕ್ಕೆ ಎಲ್ಲ ಪ್ರಗತಿಪರ ಮನಸ್ಸುಗಳು ಸೇರಬೇಕು, ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಾವು ಸುಮಾರು 11 ಸಂಘಟನೆಗಳು RSS ಪಥಸಂಚಲನ ನಡೆಸುವ ದಿವಸ ನಮಗೂ ಸಹಿತ ಅನುಮತಿ ನೀಡಬೇಕಂತೇಳಿ ನಾವು ಸತತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಬಂದಿದ್ದೆವು. ಆದರೂ ನಿನ್ನೆ ನ್ಯಾಯಾಲಯದಿಂದ RSSಗೆ ಸರ್ಕಾರ ಅವರಿಗೆ ಒಂದು 16ನೇ ತಾರೀಕು ಒಂದು ಪಥಸಂಚಲನ ನಡೆಸಲು ಷರತ್ತುಬದ್ಧಗಳಾಗಿ ಪಥಸಂಚಲನ ಅನುಮತಿ ನೀಡಿದ್ದು. ಅದಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯದ ಆದೇಶವನ್ನು ಪರಿಪಾಲನೆ ಮಾಡಕತ್ತಂತ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿದ್ದಕ್ಕಾಗಿ ಈ ಸಂವಿಧಾನದ ಗೌರವ ಕೊಡ್ಕೊಂಥ ಜನ ನಾವೆಲ್ಲರೂ ಇದ್ದಿದ್ದೆವು. ಅದಕ್ಕಾಗಿ 6 ಸಂಘಟನೆಗಳು ನಾವು ಈ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಳಗ್ಗೆ ಒಂದು ತುರ್ತು ಸಭೆ ಕರೆದು ಆ ಸಭೆಯಲ್ಲಿ ಬರ್ಕತ್ತಂಥ ನವೆಂಬರ್ 26ನೇ ತಾರೀಕು ಸಂವಿಧಾನ ಒಂದು ಸಮರ್ಪಣಾ ದಿನಾಚರಣೆ ಇರುವುದರಿಂದ ಒಂದು ಸಂವಿಧಾನ ಸಮಾವೇಶವನ್ನು ಚಿತ್ತಾಪುರ ಪಟ್ಟಣದಲ್ಲಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಯ ಪ್ರಮುಖರು ಮತ್ತು ಪ್ರಗತಿಪರ ವಿಚಾರವಂತರು, ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕಾಗಿ ಈಗಾಗಲೇ RSSನವರಿಗೆ ನಾವು ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಒಂದು ಗೆಲುವು ಸಾಧಿಸುವಂತ ತಿಳ್ಕೊಂಡಿರ್ಬೋದು. ಆದರೆ ನ್ಯಾಯಾಲಯ ಅವರಿಗೆ ಆದೇಶ ನೀಡಿಲ್ಲ. ಸರ್ಕಾರ ನ್ಯಾಯಾಲಯಕ್ಕೆ ನಾವು ಅನುಮತಿ ಅವ್ರಿಗೆ ಪಥಸಂಚಲನ ನಡ್ಲಕ್ಕ ಷರತ್ತುಬದ್ಧ ಒಂದು ಅನುಮತಿ ನೀಡುವಂತೇಳಿ ಹೇಳಿದ್ದಕ್ಕಾಗಿ
ಅವರು ಇಲ್ಲಿವರೆಗೂ RSSನವರು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ಪಡ್ಕೊಂಡಂಥ ಉದಾಹರಣೆಗಳು ಎಲ್ಲಿಲ್ಲ. ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡ್ತೀನಿ ಅಂತೇಳಿ ಏನು ಮಾಡಿದರು, ಇವತ್ತು ದಲಿತ ಭೀಮವಾದ ಮತ್ತು ಮನುವಾದ ಈ ಎರಡೂ ಹೋರಾಟಗಳ ನಡುವೆ ಭೀಮವಾದದ ಗೆಲುವು ಆಗ್ಯದ ಅಂತ ನಾವು ತಿಳ್ಕೊತಿದ್ದೆವು. ಯಾಕಂತಂದ್ರೆ ಭೀಮವಾದದ ಗೆಲುವು ಯಾಕಂತಂದ್ರೆ ಇವತ್ತಿನ ದಿನ ಒಂದು ಅನುಮತಿನೇ ತೋತಿಲ್ಲ, ಇಲ್ಲ ಖಾಲಿ ಮಾಹಿತಿಗಾಗಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರ ಕೊಡ್ತಿರು. ಆದರೆ ಇವತ್ತು ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಶ್ರೀ ಮೇದಾರ ಕೇತೇಶ್ವರ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ 895ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸೂರ್ಯವಂಶಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 16ರಂದು ಮಧ್ಯಾಹ್ನ 1 ಗಂಟೆಗೆ ಬಂಬು ಬಜಾರ್ನಲ್ಲಿ ಶ್ರೀ ಮೇದಾರ ಕೇತೇಶ್ವರ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ 895ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಗಂಟೆಯಿಂದ 12 ಗಂಟೆವರೆಗೂ ಪ್ರೊಸೆಷನ್ ಬಂಬು ಬಜಾರ್ವರೆಗೂ ಒಯ್ದು ಅಲ್ಲಿ ಜಗತ್ ಸರ್ಕಲ್ನಿಂದ ಬಂಬು ಬಜಾರ್ವರೆಗೂ ಒಯ್ದು ಅಲ್ಲಿ 1 ಗಂಟೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಚಂದು ಪಾಟೀಲ್, ನಮ್ಮ ಉತ್ತರಕ್ಕೆ ತಕ್ಕಂತೆ ತನಿಜಾ ಫಾತಿಮಾ ಮತ್ತು ಚಂದು ಪಾಟೀಲ್ ಅವ್ರ ತಂದೆಯವರು BG ಪಾಟೀಲ್ ಅವರಿಗೆ ಮತ್ತು ಕಾರ್ಪೊರೇಟರ್ ಆದ ದಿಗಂಬರ್ ಮತ್ತು ಇನ್ನೊಬ್ಬರು ಕಾರ್ಪೊರೇಟರ್ ಆದ ಕೃಷ್ಣ ನಾಯಕ್ ಅವರಿಗೆ ಮತ್ತು ಮಾಜಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅಲ್ಲಂ ಪ್ರಭು ಪಾಟೀಲ್ ಅವರಿಗೂ ಹೇಳಿದ್ದೀವಿ, ಅವರು ಬರೋ ಚಾನ್ಸಸ್ ಇದೆ. ಅವರಿಗೆಲ್ಲ ಕರ್ಕೊಂಡು ಒಂದು ದೊಡ್ಡ ನಮ್ಮ ಕುಲಗುರುಗಳಾದ ಪೂಜ್ಯ ಶ್ರೀ ಬಸವಪ್ರಭು ಮೇದಾರ್ ಕೇತೇಶ್ವರ ಅವರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರು CP ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕುಲಬಾಂಧವರದ ಸೆಕ್ರೆಟರಿ ಹನುಮಂತಪ್ಪ ಅವರು ಬರ್ತಾ ಇದ್ದಾರೆ. ಅವರಿಗೆಲ್ಲ ಕರ್ಕೊಂಡು ನಮ್ಮ ಜನ ಸುಮಾರು 1000-1500 ಜನ ಸೇರಿ ದೊಡ್ಡ ಪ್ರಮಾಣದಲ್ಲಿ ನಾವು ಜಯಂತಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನ ಎಲ್ಲ ನಮಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಇದು ದೊಡ್ಡ ಜಯಂತಿ ಮಾಡೋದು 5 ವರ್ಷಕ್ಕೊಂದ್ಸಲ ಮಾಡ್ತೀವಿ. ವರ್ಷ ನಮ್ಮದೊಂದು ಅಲ್ಲಿ ಸುವರ್ಣ ನಗರದಲ್ಲಿ ಬಸವಣ್ಣ ದೇವರ ಗುಡಿ ಇದೆ, ಅಲ್ಲೇ ಕೇತೇಶ್ವರ ಜಯಂತಿ ಮಾಡ್ತೀವಿ ಸಿಂಪಲ್ ಆಗಿ. ಇದು 5 ವರ್ಷಕ್ಕೊಂದು ಎಲ್ಲ ಜನರಿಗೆ, ಎಲ್ಲ ನಮ್ಮ ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆದವ್ರಿಗೆ ಮತ್ತು ತಾಲೂಕದವ್ರಿಗೆ ಎಲ್ಲರಿಗೂ ತೊಗೊಂಡು ಬಂದು ನಾವು ಇಲ್ಲಿ ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಮಾಡ್ತೀವಿ. ಮತ್ತು ಇದಕ್ಕೆ ನಮಗೆ ಪೊಲೀಸ್ ಸೆಕ್ರೆಟರಿ ಇರ್ತದೆ, ಎಲ್ಲರೂ ಕಾನೂನು ಲೆಕ್ಕದಿಂದ ನಾವು ಮಾಡ್ತಾಯಿದ್ದೀವಿ. ಈ ನಮ್ಮ ಮೆರವಣಿಗೆ ಸರ್, ಜಗತ್ ಸರ್ಕಲಿಂದ ನೀವು ಬಂಬು ಬಜಾರ್ವರೆಗೂ ಮೆರವಣಿಗೆ, ಆಮೇಲೆ ವೇದಿಕೆ ಕಾರ್ಯಕ್ರಮ. ಸುಲೇಪೇಟೆ ಗ್ರಾಮದ ಉರ್ದು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪಾಲಕರ, ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಉರ್ದು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೆ ನಿಂಬೆಹಣ್ಣಿನ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ, ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ರು. ಮಕ್ಕಳ, ಪಾಲಕರ, ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಜರುಗಿತು. ಈ ಸಂದರ್ಭದಲ್ಲಿ CRP ಮುಕ್ಸದ್ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಜೊಹಿರಾ ಖಾನಂ, ಗೋವಿಂದ್, ವರದಿಗಾರ ಮೊಯಿಸ್ ಪಟೇಲ್ ಹಾಗೂ SDMC ಅಧ್ಯಕ್ಷರು, ಉಪ ಅಧ್ಯಕ್ಷರು, ಪೋಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. वालिदैन का भी पूरा यहाँ पे जिम्मेदार बनकर रहना जरूरी रहता है। जिस तरह से एक व्हीकल रहे जैसा, मतलब एक सवारी रहे जैसा, इसके 2 पहिए जो हैं आप और हम हैं। तो एक ही पहिया जो है रफ्तार से दौड़ने लगा, एक पहिया जो सुस्त होगा तो थोड़ा गाड़ी जो है हिल मिल जाएगी। इस तरह से ना हो, हम और आप मिलकर हमारे तालिबात के लिए, हमारे तालिबात के मुस्तकबिल के लिए जो है कोशिश करेंगे, अजीम से अजीम मंसूबे बनाएंगे और रात दिन जो है इनके लिए मेहनत करते हुए इससे साल आने वाले से रिजल्ट को और दूसरे भी तमाम जो प्रोग्राम्स हो रहे हैं, चाहे वो 8th क्लास हो या 9th क्लास हो, क्योंकि इन पर भी फोकस करना हमें जरूरी है। सिर्फ SSLC नहीं है, जब हम बुनियाद से आएंगे तो ही SSLC में जो है हमारा 100% हमें कामयाबी हासिल कर सकते हैं। तो जितने भी कार्रवाई हमारे हैं उसमें हम आप तमाम के साथ आप तमाम के ताउन के साथ इस प्रोग्राम्स को और पूरी जो सालाना एकेडमिक जो एक्टिविटीज होते रहते हैं, चाहे वो इंडोर हो, आउटडोर हो या तालीमी मवाद हो, हमारा नसाब हो, जो जनाब सैयद पटेल साहब 8th क्लास से आलिया बेगम के वालिद साहब। मैं इस प्रिंसिपल से रिक्वेस्ट करती हूँ कि वो सैयद पटेल साहब की गुलपोशी।
मोहब्बत करने वालों का है बस इतना ही अफसाना, तड़पना चुपके आह भरना, घुट के मर जाना, तड़पना चुपके ಆಳಂದಿನ ಬೋಧಿಸತ್ವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಳಂದ ಪಟ್ಟಣದ ಬೋಧಿಸತ್ವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಮಾದನ್ ಹಿಪ್ಪರಗಾಡಿಯಲ್ಲಿ ಜ್ಞಾನ ದೀಕ್ಷಾ, ಚಿನ್ನರ ಶಿಶುವಿನ ಜ್ಞಾನ ದೀಕ್ಷೆ, ಹಿರಿಯ ಪ್ರಾಥಮಿಕ ಶಾಲೆ ಜ್ಞಾನ ದೀಕ್ಷೆ, ಪ್ರೌಢಶಾಲೆ ಈ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಶಾಲೆ ಮುಖ್ಯ ಗುರುಗಳಾದ ಕನಕಪ್ಪ ಬಂಡಿ, ವಿಜಯಲಕ್ಷ್ಮಿ ಸಿಂಗೆ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪೆನ್ನು, ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಸಂಸ್ಥಾಪಕರಾದ ಬಾಬುರಾವ್ ಎಸ್ ಸುಳ್ಳದ್ ಮಾತನಾಡಿದರು. ಈ ನಮ್ಮ ಶಾಲೆಗಳಾದ ಜ್ಞಾನದೀಕ್ಷೆ ಚಿನ್ನರ ಶಿಶುವಿನ ಜ್ಞಾನದೀಕ್ಷೆ ಹಿರಿಯ ಪ್ರಾಥಮಿಕ ಶಾಲೆ, ಜ್ಞಾನದೀಕ್ಷೆ ಪ್ರೌಢಶಾಲೆ ಇಂದು ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಜವಾಹರ್ಲಾಲ್ ನೆಹರು ಅವರ ಸ್ತಬ್ಧ ಭಾವಚಿತ್ರದ ಪೂಜೆಯೊಂದಿಗೆ ಈ ಮಕ್ಕಳ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಮಕ್ಕಳಿಗೆ ಒಂದು ಸಂದೇಶವೇನೆಂದರೆ, ತಾವು ಇಂದಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು, ನಾಳಿನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, MP, MLA, IS, KS, IPS, ಡಾಕ್ಟರ, ಇಂಜಿನಿಯರಿ, ವಕೀಲ, DC, AC ಆಗ್ಬೋದು. ನಮ್ಮ ತಾಯಿ ತಂದೆಗಳಿಗೆ ಹೊಲ ಮನಿ ಮಠ ಇಲ್ಲದೆ ಹೋದರು ನಮ್ಮ ಮಕ್ಕಳಿಗೆ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಇದ್ರೆ ಸಾಕು. ಆ ಹೊಲ ಮನಿ ಇರಲಾರ್ದಂಥ ತಾಯಿ ತಂದೆಗಳಿಗೆ ಮತ್ತು ನಾವೇ ಆಸ್ತಿಯಾಗಿರಬೇಕು. ನಮ್ಗೆ ಹೊಲ ಮನಿ ಮಠ ಮಂದಿರ ಏನೂ ಇರಲಿಲ್ಲ ಅಂದ್ರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ. ಅದಕ್ಕೆ ನೀವು ನಿಮ್ಮ ತಾಯಿ ತಂದೆಗೆ ನೀವು ಆಸ್ತಿಯಾಗಿರಬೇಕು. ನಿಮ್ಮ ತಾಯಿ ತಂದೆಗೆ ನೀವು ಆಸ್ತಿ ಆದ್ರೆ ಇಡೀ ದೇಶಕ್ಕೆ ನೀವು ಆಸ್ತಿ ಆದಂತೆ. ನಿಮ್ಮ ತಾಯಿ ತಂದೆಗಳಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಆಸ್ತಿಗಳಾಗ್ತೀರಿ ನೀವು. ಅದಕ್ಕಾಗಿ ಬೆಳೆಯುವ ಸಿರಿ ಮಡಿಕೆಯಲ್ಲಿ ಎಂಬಂತೆ ನಿಮ್ಮ ವಿದ್ಯಾರ್ಜನೆ, ನಿಮ್ಮ ಪ್ರತಿಭೆ ಉನ್ನತಕ ಏರ್ಬೇಕಾದ್ರೆ ಈ ಒಂದು ವಿದ್ಯಾರ್ಥಿ ಮಟ್ಟದಲ್ಲೇ ತಾವು ಶಿಕ್ಷಣ ಮಟ್ಟ ಸುಧಾರಿಸ್ಕೊಂಡ್ರಿ ಅಂದ್ರೆ ನೀವು ದಿನಾಲು ಓದುವುದು, ಬರೆಯೋದು, ಬರ್ದದ್ದು ಓದಲಿಕ್ಕೆ ಬರಬೇಕು, ಓದೋದು ಬರ್ಲಿಕ್ಕೆ ಬರಬೇಕು. ದಿನಾಲು ಹೋಮ್ವರ್ಕ್ ಮಾಡ್ಕೊಂಡು ಬಂದು ನೀವು ಈಗಿನ ಮೊದಲಾಗೆ ಒಂದು ಗುರಿ ಇಟ್ಕೊಂಡ್ರಿ. ಗುರಿ ಅಂದ್ರೆ ಭಾಳ ದೂರಿನ ಗುರಿ ಅಲ್ಲ, ದೈನಂದಿನ ಗುರಿ ಹಿಂದೆ ನಾವು ಚಾಲೂ ಮಾಡಬೇಕು. ದಿನ ಇವತ್ತ ಕೊಟ್ಟಂಥ ಹೋಮ್ವರ್ಕ, ಕೊಟ್ಟಂಥ ಪ್ರಶ್ನಾರ್ಥ, ಪ್ರಶ್ನೋತ್ತರ ಮತ್ತು ಕಠಿಣ ಶಬ್ದಗಳ ಅರ್ಥ, ಟಿಪ್ಪಣಿಗಳು, ನಿಬಂಧಗಳು, ಪ್ರಬಂಧಗಳು ಇವೆಲ್ಲ ದೈನಂದಿನವಾಗಿ ಯಾವ ರೀತಿ ತಾಯಿ ಮನ್ಯಾಗ ಇವತ್ತಿಂದ ಉಂಡದ ಮುಸ್ರಿ ಇವತ್ತೇ ಹಂಗೆ ತಿಕ್ತಾಳೆ ನೋಡು, ಹಂಗ ಇವತ್ತಿಂದ ಅಭ್ಯಾಸ ಇವತ್ತೇ ನೀವು ಓದಿದ್ದೇ ಆದರೆ ಈ ಒಂದು ಬೆಳೆಯುವ ಸಿರಿ ಮಳಿಕೆಯಲ್ಲಿ ಎಂಬಂತೆ ತಾವು ಕೂಡ ನೀವು ಇವತ್ತಿನಿಂದಲೇ ನಿಮ್ಮ ಶಿಕ್ಷಣದಿಂದಲೇ ನೀವು ದಿನ ಪ್ರಗತಿ, ಶಿಕ್ಷಣದಲ್ಲಿ ಪ್ರಗತಿ ಹೊಂದಿದ್ದೆ. ಈ ಸಂದರ್ಭದಲ್ಲಿ ಪೂಜಾ, ರೇಷ್ಮಾ, ಉಮಾ, ವಿಭೂತಿ, ಜೀವನ್ ಸುಳ್ಳದ್, ವಿದ್ಯಾವತಿ ಬಿ ಸುಳ್ಳದ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಕಲಬುರಗಿ ನಗರದ ಪ್ರತಿಷ್ಠಿತ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಧುಮೇಹ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಮಧುಮೇಹ ದಿನದ ಅಂಗವಾಗಿ ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಜ್ಞ ವೈದ್ಯರಿಂದ ಮಧುಮೇಹ ತಪಾಸಣೆ, ಕಣ್ಣಿನ ತಪಾಸಣೆ, ಮಧುಮೇಹ ರೋಗಿಗಳಿಗೆ ಹುಣ್ಣು ಆಗಿದ್ರೆ ಅವರಿಗೆ ಶಸ್ತ್ರ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮಾಡಿದರು. ಕಲಬುರಗಿ ಜಿಲ್ಲೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಚಾಲನೆ ನೀಡಿದರು. ರಿಯಾಯಿತಿ ದರದಲ್ಲಿ ರಕ್ತ ತಪಾಸಣೆ ಹಾಗೂ ಔಷಧಿ ಕೂಡ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಅಜಯ್ ಗುತ್ತೇದಾರ್, ಡಾಕ್ಟರ್ ಸುಶೀಲ್ ಗುತ್ತೇದಾರ್, ಮಧುಮೇಹ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವರಾಜ್ ತಡ್ಕಲ್, ಡಾಕ್ಟರ್ ಅಭಿಷೇಕ್ ಕುಲಕರ್ಣಿ, ಡಾಕ್ಟರ್ ಕಾರ್ತಿಕ್ ಗುತ್ತೇದಾರ್, ಡಾಕ್ಟರ್ ಕೃಷ್ಣ ಕುಲಕರ್ಣಿ, ಸುಮಿತ್ರಾ, ಶ್ರೀಮತಿ ಗೀತಾಶ್ರೀ, ವಿಕಿ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ ಕಲಬುರಗಿ ಸೇರಿದಂತೆ ವಿವಿಧ ತಾಲೂಕಿನ ಜನರು ಪಾಲ್ಗೊಂಡು ಶಿಬಿರದ ಲಾಭ ಪಡೆದುಕೊಂಡರು. ಇವತ್ತಿನ ದಿವಸ ನಮ್ಮ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವರ್ಲ್ಡ್ ಡಯಾಬಿಟಿಸ್ ಡೇ ಅನ್ನು ಆಚರಿಸಿದ್ವಿ. ಉದ್ಘಾಟನೆಗಾಗಿ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಅವರು ಬಂದಿದ್ದರು.
ಇವತ್ತಿನ ಕ್ಯಾಂಪಿನ ಉದ್ದೇಶ ಏನಂದರೆ ಫ್ರೀ ಶುಗರ್ ಚೆಕಪ್, ಫ್ರೀ ಡಯಾಬಿಟಿಕ್ ಚೆಕಪ್ ಹಾಗೂ ಫ್ರೀ ಡಯಾಬಿಟಿಕ್ ಅಲ್ಸರ್ ಏನು ಗಾಯಗಳಾಗ್ತವೆ ಕಾಲಲ್ಲಿ ಅದರದ್ದು ಫ್ರೀ ಚೆಕಪ್ಪನ್ನು ಮಾಡಿದ್ದೀವಿ. ಅದ್ರ ಜೊತೆಗಾಗಿ ಐ ಚೆಕಪ್ನು ಫ್ರೀಯಾಗಿ ಮಾಡಿದ್ದೀವಿ. ಈ ಕ್ಯಾಂಪಿನ ಉದ್ದೇಶ ಏನಂದರೆ ಎಲ್ಲ ಜನರಿಗೂ ಒಂದು ಮೆಸೇಜ್ ಹೋಗಲಿ, ಏನಂದರೆ ಡಯಾಬಿಟೀಸನ್ನು ಆ ಕಾಯಿಲೆಯನ್ನು ಸರಿಯಾಗಿ ಚೆಕಪ್ ಕಂಟ್ರೋಲಲ್ಲಿಟ್ಟರೆ ಕಾಂಪ್ಲಿಕೇಶನ್ಸ್ ಆಗೋದನ್ನು ತಡಿಬೋದು. ಸೊ ಇವತ್ತಿನ ಕ್ಯಾಂಪಲ್ಲಿ ಸುಮಾರು ಒಂದು 70ಕ್ಕಿಂತ ಹೆಚ್ಚಾಗಿ ಪೇಷಂಟ್ಸ್ ಭಾಗವಹಿಸಿ ಈ ಕ್ಯಾಂಪಿನ ಯಶಸ್ವಿಯನ್ನು ಪಡೆದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನು ನಮ್ಮ ಜೀವ ಸೂಪರ್ ಸ್ಪೆಷಾಲಿಟಿಯಲ್ಲಿ ತುಂಬ ಸಕಾರಾತ್ಮಕವಾಗಿ ಆಚರಣೆ ಮಾಡಿದ್ದೀವಿ. ಸೊ ಇದು ದಿನ ನಾವು ಮಾಡ್ಬೇಕಂತ ಹೇಳಿ ನಮ್ಮ ಡೈರೆಕ್ಟರ್ ಆದಂಥ ಡಾಕ್ಟರ್ ಅಜಯ್ ಗುತ್ತೇದಾರ್ ಸರ್ ಉದ್ದೇಶ ಏನಿತ್ತಂದರೆ, ಇವತ್ತಿನ ದಿನಮಾನದಲ್ಲಿ ಡಯಾಬಿಟಿಸ್ ತುಂಬ ಯಂಗ್ ಪೇಷಂಟ್ಸಿಗೆ ಬರ್ತಾ ಇದೆ. ಸೊ ಆ ಸದುದ್ದೇಶದಿಂದ ಡಾಕ್ಟರ್ ವಿಶ್ವರಾಜ್ ತಡ್ಕಲ್ MD ಜನರಲ್ ಮೆಡಿಸಿನ್ ಆ್ಯಂಡ್ ಡಯಾಬಿಟೊಲಜಿಸ್ಟ್ ಅವರ ಸಹಾಯದಿಂದ ತುಂಬ ಒಳ್ಳೆ ಕ್ಯಾಂಪ್ ಆರ್ಗನೈಸ್ ಆಯಿತು. ಒಂದು 70 ಜನ ಪೇಷಂಟ್ ಬಂದು ಅದ್ರ ಸದುದ್ದೇಶ ತೊಗೊಂಡ್ರು. ಇವತ್ತು ನಾವು ಅವ್ರ ಜೊತೆ ಒಂದು ಡಯಾಬಿಟಿಸ್ ಕ್ಯಾಂಪ್ ಮತ್ತು ಆಪ್ಥಲ್ಮಾಲಜಿ ಡಾಕ್ಟರ್ ಅಭಿಷೇಕ್ ಕುಲಕರ್ಣಿ ಅವರು ಬಂದಿದ್ದರು. ಸೊ ಡಯಾಬಿಟಿಸಿಂದ ಏನು ಕಣ್ಣಿಗೆ ಹಾನಿ ಆಗುತ್ತೆ ಅದು ಕೂಡ ಫ್ರೀಯಾಗಿ ಚೆಕಪ್ ಮಾಡಿದ್ದೀವಿ. ಆಮೇಲೆ ಬ್ಲಡ್ ಇನ್ವೆಸ್ಟಿಗೇಷನ್ಸು ಮತ್ತು ನಮ್ಮದು BP ಚೆಕಪ್ಪು ಇದೆಲ್ಲ ಮಾಡಿ ಇವತ್ತಿನ ದಿವಸ ನಮ್ಮ ಕ್ಯಾಂಪ್ ಉದ್ಘಾಟನೆ ಮಾಡೋಕ್ಕೆ ಹಿರಿಯ ವೈದ್ಯ, ಗುಲ್ಬರ್ಗ ಹಿರಿಯ ವೈದ್ಯ 10 ರೂಪಾಯಿ ಡಾಕ್ಟರ್ ಅಂತ ತುಂಬ ಫೇಮಸ್ ಅವರು, ಮಲ್ಲಾರಾವ್ ಮಲ್ಲೆ ಸರ್ ಅವರು ಬಂದು ಉದ್ಘಾಟನೆ ಮಾಡಿ ನಮಗೆ ತುಂಬ ಪ್ರೋತ್ಸಾಹನೆ ಮಾಡಿದರು. ಸೊ ಈ ಕ್ಯಾಂಪಿಂದ ನಮ್ಮದು ಹಾಸ್ಪಿಟಲ್ ಅಕ್ಕಪಕ್ಕ ಇರುವ ಎಲ್ಲ ಸೀನಿಯರ್ ಪೇಷಂಟ್ಸ್ ಅಂದರೆ ಜಿರಿಯಾಟ್ರಿಕ್ ಪೇಷಂಟ್ಸ್ ಅಂತ ನಾವು ಮೆಡಿಸನಲ್ಲಿ ಕರಿತೀವಿ, ತುಂಬ ಒಳ್ಳೆ ಹೆಲ್ಪ್ ತೊಗೊಂಡ್ರು. ನಮ್ಮ ಹಾಸ್ಪಿಟಲಿಂದ ತುಂಬ ಅಪ್ರಿಷಿಯೇಷನ್ ನಮ್ಮ ಹಾಸ್ಪಿಟ್ಲಿಗೆ ಕೊಟ್ಟರು. ಸೊ ಈ ಕ್ಯಾಂಪಿಂದ ತುಂಬ ಜನಕ್ಕೆ ಉಪಯೋಗ ಆಗಿ ಸೊ ನಮ್ಮ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನಲ್ಲಿ ಮಧುಮೇಹ ಪೇಷಂಟ್ಗಳು ಬಂದು ತೋರಿಸ್ಕೊಳ್ಬೇಕಂತ ನನ್ನ ಕಳಕಳಿಯ ಮನವಿ. तो आज हमारा हॉस्पिटल का मेन जो हमारा ये था गोल जो था लोगों के बीचों में ये इन्फॉर्मेशन देने का कि डायबिटीज़ पहले ही हम लोग है ना उसको है ना कैप्चर करने का हमारा ये था गोल. तो आज हमने पेशेंट का शुगर चेक करके उनको लाइफस्टाइल कैसा उनका चेंज करना है, उनको अगर दवाई की ज़रूरत है तो हम उनके शुगर लेवल्स एंड HbA1c लेवल्स जो हम करते हैं दैट इज़ ग्लाइसेमिक इंडेक्स जो हम बोलते हैं वो करके हम पेशेंट्स को है ना गाइड करें, डाइट कैसा चेंज करें, उनका लाइफस्टाइल कैसा चेंज करें एंड अगर उनको मेडिसिन की रिक्वायरमेंट है तो हम उनको मेडिसिन कैसे टाइम पर लेना है वो ये इन्फॉर्म करें. एंड डिस्पाइट डायबिटीज़ को भी छोड़ के हम दूसरे भी एलिमेंट्स को भी देख रहे हैं. फॉर एग्जांपल एनी ऑर्थो केसेस आते हैं, एनी सर्जरी के केस आते हैं, तो हम लोग सारी चीज़ें देखते हैं. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಗೆಲುವಿನ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪರಿಶ್ರಮವೇ ಕಾರಣ ಎಂದು ಶ್ಲಾಘಿಸಿದ್ದಾರೆ. ಅಲ್ಲದೆ ಬಿಹಾರದ ಜನತೆಗೆ ಹಾಗೂ ವಿಜೇತ ನಾಯಕರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದನೆ ಸಲ್ಲಿಸಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ನಕಾರಾತ್ಮಕ ಧೋರಣೆಯನ್ನ ಬಿಹಾರದ ಜನತೆ ತಿರಸ್ಕರಿಸಿದ್ದಾರೆ ಎಂದರು. ಜನರು ಜಂಗಲ್ ರಾಜ್ ತೊರೆದು ಮಂಗಲ್ ರಾಜ್ ಕಡೆ ಮತ ಹಾಕಿದ್ದಾರೆ ಎಂದು ಬಣ್ಣಿಸಿದರು. ಇದೇ ವೇಳೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡ ಜೋಶಿ, ಇದು ಕಾಂಗ್ರೆಸ್ಗೆ ಸೋಲಿನ ಶತಕ ಎಂದು ವ್ಯಂಗ್ಯವಾಡಿದರು. ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನು ಮರೆಯದೆ
ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ, ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿಯವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ದರು. ಜನ ಡೇಸ್ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ. ಈ ರೀತಿಯ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಯನ್ನ ಕರ್ನಾಟಕ ವಿಧಾನಸಭೆಯ ಸಭಾ ಅಧ್ಯಕ್ಷ ಯುಟಿ ಖಾದರ್ ತಳ್ಳಿ ಹಾಕಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳನ್ನ ಮಾಡಬೇಕು. ಕರ್ನಾಟಕ ಒಂದು, ಭಾರತ ದೇಶ ಒಂದು. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿದ್ರೆ ನಾವೆಲ್ಲರೂ ಸೇರಿ ಮುಂಬರುವ ಅಧಿವೇಶನದಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ಭರವಸೆ ನೀಡಿದರು. ಇನ್ನು ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಲಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಚಳಿಗಾಲದ ಅಧಿವೇಶನ ನಡೆಸಿಕೊಂಡು ಹೋಗಬೇಕು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಈ ಅಧಿವೇಶನ ಸಹಕಾರಿಯಾಗಬೇಕು ಎಂದರು. ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರನ್ನ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಕೆಲವೊಂದು ಪತ್ರವಾದಕ್ಕೆ ನಾವು ಕೊಡಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರೆದಿದ್ದಾರೆ ಅವರಿಗೆ ಗೊತ್ತಿರೋ ವಿಚಾರ. ಶಾಸಕರ ಬರೆದಿದ್ದಾರೆ ನನಗೆ ಈಗ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕ ಬರೆದಿದ್ದೆ ಆ ಪಕ್ಷದ ನಾಯಕರ ಬಗ್ಗೆ ಚರ್ಚೆ ಮಾಡೋದು ಯಾಕೆ ಬರೆದಿದ್ದಾರೆ ಅಂತ ಹೇಳಿ. ಸರ್, ಈಗ ಕಬ್ಬು ಬೆಳೆಗಾರ ಸಮಸ್ಯೆ ಡೈವರ್ಷನ್ ಏನಾದರೂ ಒಂದು ಏನಾದರೂ ರೈತರ ಬಗ್ಗೆ ಖಂಡಿತವಾಗಿ ಅದನ್ನು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂತ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೆಲಸ ನಡೆದಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇಲ್ಲಿ ಪ್ರತ್ಯೇಕ ಸಮಯ ಇಂತಿಷ್ಟು ಅಂತ ನಿರ್ಧಾರ ಏನಾದರೂ ಮಾಡಿದಾರ? ಪ್ರತಿ ಸಾರಿ ಕೇಳ್ತಾರೆ, ಪ್ರತಿ ಸಲ ಕೇಳ್ತಾರೆ. ಪ್ರಸಾರ ಸಪರೇಟ್ ಆಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಡೆಯುವಂಥದ್ದು. ಅದರಲ್ಲಿ ಬೆಳಗಾಂ ನಡೆಯುವಂಥ ಅಧಿವೇಶನದಲ್ಲಿ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾವು ಬೆಳಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡುತ್ತೇವೆ. ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಿರತಕ್ಕಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರಯಾಣ ಮಾಡಿ ನಂತರ ನಿಮ್ಮ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಪ್ರತಿದಿನ 3 ಆಟಗಳು ಪ್ರದರ್ಶನವಾಗುತ್ತಿದ್ದವು. ನವೆಂಬರ್ 16ರಂದು ಕಲಬುರಗಿಯಲ್ಲಿ ಸರ್ಕಸ್ ಪ್ರದರ್ಶನ ಕೊನೆಗೊಳ್ಳಲಿದೆ. ಮತ್ತ್ಯಾಕೆ ತಡ? ನಿಮ್ಮ ಕುಟುಂಬದೊಂದಿಗೆ ಭೇಟಿ ನೀಡಿ ಸರ್ಕಸ್ ವೀಕ್ಷಿಸಬಹುದು. ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಹತ್ರ ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರಯಾಣ ಮಾಡಿ ನಂತರ ನಿಮ್ಮ ಕಲಬುರಗಿ ನಗರದಲ್ಲಿ ಮೊದಲನೇ ಬಾರಿಗೆ ಪ್ರತಿದಿನ 3 ಆಟಗಳು ಪ್ರದರ್ಶನವಾಗುತ್ತಿದ್ದು ಸರ್ಕಸ್ನ ಕಲಾವಿದರು
ಕಲಾವಿದರು, ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷ ಕಲಾವಿದರು ಮತ್ತು ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ, ಹೊಟ್ಟೆ ಹುಣ್ಣಾಗಿಸುವ ತರಹದ ನಗಿಸುವ ಜೋಕರ್ಗಳು ಇದ್ದಾರೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಮಧ್ಯಾಹ್ನ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ ನಡೆಯಲಿದೆ. ಕುಟುಂಬದೊಂದಿಗೆ ನೋಡುವ ಸರ್ಕಸ್ ಇದಾಗಿದ್ದು ಕಾರ್ ಪಾರ್ಕಿಂಗ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ಸರ್ಕಸ್ ನವೆಂಬರ್ 16ರಂದು ಕಲಬುರಗಿಯಲ್ಲಿ ಸರ್ಕಸ್ ಪ್ರದರ್ಶನ ಕೊನೆಗೊಳ್ಳಲಿದೆ ಎಂದು ಆಯೋಜಕರು ತಿಳಿಸಿದರು. आपके शहर में सर्कस चल रहा है खरगे सर्कल पे, अभी 2 दिन बचा है, कल और परसों 2 दिन चलेगा शो, उसके बाद ये सर्कस और कई जगह चली जाएगी. क्या क्या जो देखने वाले हैं आज आके देख लीजिए, आज कल 3 दिन बचा है, आइए ज़रूर देख लीजिए. डेली 3 शो है इसके, पहला शो 1 बजे, दूसरा शो 4 बजे, तीसरा शाम को 7 बजे. ये 3 दिन रहेंगे, हर दिन 3 शो चलते हैं. ये खरगे सर्कल पे बेलगोंदी पेटों के पास भी चल रहा है सर्कस है, आइए ज़रूर देखिए. और कुछ दिन का मेहमान है, इस बार सर्कस चली जाएगी, फिर आपको फिर अफसोस होगा सर्कस हम देखे नहीं है. शो का टाइमिंग क्या क्या? शो का टाइम दोपहर 1 बजे और 4 बजे और शाम को 7 बजे, 2 घंटे का शो होता है. तो हर मतलब देख सकते हैं, बच्चे बूढ़े जवान हर कोई देख सकता है सर्कस को. तो आइए ज़रूर देखिए. और 3 दिन का मेहमान है, आज कल परसों, मतलब इतवार को 3 खेल करने बाद सर्कस आपके शहर से कहीं और जगह चली जाएगी. तो ज़रूर देखिए. आपका नाम? मेरा अब्दुल करीम. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮನಸ್ಸನ್ನು ದೋಚುವ ಸಿರೆ ಚಂದವೋ ಚಟ್ಟನೆ ಸೆಳೆಯುವ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.